ನನ್ ಯಜಮಾನ್ರು ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ನಮ್ಮ ಯಜಮಾನ್ರು ಏನಾರು ಇದು ಅಂತಂದ್ರೆ ನಾನು ಅದೇ ಅನ್ಕೊಂಡೆ, ಅವ್ರ ಹಂಗೆಲ್ಲ ಮಾಡೋರಲ್ಲ, ಏನ್ ಮಾಡವ್ರೆ ಅಂತ ಅನ್ಕೊಂಡೆ. ಅವ್ರು ತುಂಬಾ ಅಯ್ಯಪ್ಪ, ಬೇಕಾದ್ರೆ ಅವ್ರ ಕೂತ್ ಕೊಟ್ಬಿಡು ಅಂತ ಕೂತ್ ಕೊಟ್ಬಿಡ್ತೀನಿ ನಾನು. ಅಂತೇವ್ರು ನಾನು, ನಮ್ಮ ಮನೆಯವ್ರು ಅಂದ್ರೆ ನಂಗೆ ಅಷ್ಟು ಇಷ್ಟ. ನಾನೆಗೂ ಮರೆಯೊಲ್ಲ ನಿನ್ನೆ ಪ್ರೀತಿಯ ನೀ ಜೊತೆ. ಹಲೋ ಹಲೋ, ಇದು ಯಾರು ಬಬಿತಾ ಅವರ ಮಾತಾಡ್ತಾ ಇರೋದು? ಹಾ ಹೌದು. ಎಲ್ಲಿ ನಿಮ್ಮ ಯಜಮಾನ್ರು ಇವರೇ? ನೀವ್ಯಾರು? ಹೇಳಿ ಫಸ್ಟು. ನೀವ್ಯಾರು ಹೇಳಿ? ಯಾರು ಫೋನ್ ಮಾಡಿದ್ರೆ ಯಾರು ಏನು ಎತ್ತ ಅಂತ ತಿಳ್ಕೊಂಡು ಹೇಳು ಅಂತ ಏನಾರು ಹೇಳೋರು ಅವರು? ಇಲ್ಲ, ನೀವ್ ಯಾರಂತ ಗೊತ್ತಾಗ್ತಿಲ್ಲ ಅಣ್ಣ. ಹೇಳಿ, ಗೊತ್ತಾಯ್ತದೆ, ಎಲ್ಲ ಗೊತ್ತಾಯ್ತದೆ. ಗಂಡ ಹೆಂಡ್ತೀರಿ ಯಾಕೆ ಹಿಂಗೆ ಆಡ್ತಾ ಇದ್ದೀರಿ ನೀವು? ಸುಮ್ಮನೆ ವರ್ಷದ ಕಡೆ ನಾವು ಸುಮ್ಮನೆ ತಲೆ ಕೆಟ್ರೆ ಆಮೇಲೆ ನಾನು ಎಂಥ ತಿಕ್ಕಲ ಅಂತ ಗೊತ್ತಿಲ್ಲ ಇನ್ನೂ. ಎಲ್ಲಿ ಹೇಳಿ ಸ್ವಲ್ಪ. ನೀವ್ಯಾರು ಹೇಳಿ? ಹೇಳ್ತೀನಿ. ಇನ್ನು ಎಷ್ಟು ದಿವಸ ಐತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ? ತಲೆಲೈತಾ ಏನು ಅಂತ ಕೇಳಿ ಪುನಃ ನನಗೆ ಈಗ ಉಚ್ಕಿ ಚಿಡಿಸಿದ್ರೆ ಮಾತ್ರ ನಿಜವಲ್ಲೂ ಬಂದು ರಂಪಾರಾಮಾಯಣ ಮಾಡ್ಬಿಡ್ತೀನಿ ನಾನು. ಯಾರಂತ ಗೊತ್ತಾಗ್ತಿಲ್ಲ. ಗೊತ್ತಾಯ್ತದೆ, ಎಲ್ಲ ಗೊತ್ತಾಯ್ತದೆ. ಫಸ್ಟು ಆ ದೊಡ್ಡ ಮನುಷ್ಯ ಎಲ್ಲವ್ರೆ ಹೇಳಿ ನೀವು. ಯಾರಂತ ಹೇಳ್ಬಿಡ್ರಿನಾ? ಹೇಳ್ಬಿಡ್ತೀನಿ. ಅವ್ರೆಲ್ಲವ್ರೆ ಅಂತ ನೀವು ಫಸ್ಟ್ ಹೇಳ್ಬಿಡಿ ನನಗೆ. ನೀವ್ ಹೇಳಿ ಫಸ್ಟ್, ಹೇಳ್ತೀನಿ. 150 ಜನಕ್ಕೆ ನಾನು ಉತ್ತರ ಹೇಳೋಕ್ಕಾಗಲ್ಲ ಇಲ್ಲಿ ಇವ್ರೊಬ್ಬರಿಂದ ಆಡಿ. ಅದೇ ಯಾರಂತ ಗೊತ್ತಾಗ್ತಿಲ್ಲ. ಕೆಲ್ಸದವ್ರಾ? ಹೌದು, ಕೆಲ್ಸದವ್ರ. ಅದೇ ಯಾರು ಅಂತ ಗೊತ್ತಾಗ್ತಿಲ್ಲ. ಅವ್ರ ಜೊತೆ ಕೆಲಸ ಮಾಡೋರೆಲ್ಲ ನಿಮಗೆ ಗೊತ್ತಾ? ನಿಮ್ಗೆ ಏನು ಅಂತ ನಾನು ಸರಿ ಮಾಡ್ಕೊಡ್ತೀನಿ. ನೀವ್ ಯಾರಂತ ಹೇಳಿ ಅಣ್ಣ. ನಿಮ್ಗೇನು ಗೊತ್ತಿಲ್ಲ ವಿಚಾರನೇ? ಏನು ಗೊತ್ತಿಲ್ಲ ಅಣ್ಣ, ನಮ್ಗೇನು ಗೊತ್ತಿಲ್ಲ. ನಾವ್ ಮನೇಲಿ ಇರ್ತೀವಿ, ಮಕ್ಳು ನೋಡ್ಕೊಂಡು ನಮ್ಗೇನಣ್ಣ ಗೊತ್ತು. ಮನೆಗೆ ಬರ್ತಾನೋ ಇಲ್ವಾ ಪಾರ್ಟಿ? ಬರ್ತಾರೆ. ಬಂದ್ಬಿಟ್ಟು ಮನೇಲಿ ಇರ್ತಾರೆ, ಹೋಗ್ತಾರೆ. ಇನ್ನೇನು ಹೇಳೋದಿಲ್ಲ? ಇಲ್ಲ. ನಿಮ್ಮ ಜೊತೆ ಏನು ಮಾತಾಡಲ್ವಾ? ಏನು ಹೇಳಲ್ಲ ಅವ್ರು. ಏನೇ ಅಂತ ಹೇಳಿ ಅಣ್ಣ. ಸರಿ ಆಯಿತು. ನಿಮ್ಮಿಬ್ಬರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ? ಅಯ್ಯೋ, ಯಾರಂತ ಗೊತ್ತಾಗ್ತಿಲ್ವಣ್ಣ ನನಗೆ. ಏನು ಹೇಳಲ್ಲ ಅಂದರೆ ನೀವು ಈ ಥರ ಮಾತಾಡ್ತಿದ್ದೀರ ಅಂತಂದರೆ ನನಗೆ ಯಾಕೋ ಇದನ್ನು ಎಲ್ಲಿ ಬೆಂಡ್ ಮಾಡ್ಬೇಕು ಅಲ್ಲೇ ಬೆಂಡ್ ಮಾಡಬೇಕು. ಬಿಡಿ. ಏನಾಗಿದೆ ಹೇಳಿ ಅಣ್ಣ, ಏನಾಯ್ತು? ಹೇಳ್ತಾ ಇದ್ದೀನಲ್ಲ, ನನಗೆ ತಲೆ ಕೆಟ್ಟರೆ ನಾನು ಮನ್ಸಲ್ಲ. ಏನ್ ಮಾಡಿದಾರೆ ಹೇಳಿ ಅಣ್ಣ, ನಮಗೂ ಸ್ವಲ್ಪ ಗೊತ್ತಾಗ್ಬೇಕಲ್ಲ ಏನ್ ಮಾಡವ್ರೆ ಅಂತ. ಗೊತ್ತಾಯ್ತದೆ. ಗೊತ್ತಾಗೋ ಟೈಮ್ಗೆ ಎಲ್ಲ ಗೊತ್ತಾಯ್ತದೆ. ಮನುಷ್ಯಂಗೆ ಒಂದು ತಾಳ್ಮೆ ಅಂತ ಇರ್ತದೆ. ಅದು ಕ್ರ್ಯಾಶ್ ಆಯಿತು ಅಂತಂದರೆ. ಅದೇ ನೀವ್ ಯಾವ ಊರು ಏನಂತ ಏನ್ ಹೇಳಿ ಸ್ವಲ್ಪ. ಏನಂತ ನಂಗೆ ಗೊತ್ತಾಯ್ತಿಲ್ಲ. ಏನಂತ ಹೇಳ್ಬಿಡಿ. ಏನು ಅಂತ ಅವ ನನ್ಗೂ ಹೇಳ್ತೀನಿ ಬಿಡಿ. ನನ್ನ ಬಾಯಲ್ಲಿ ಕೇಳಿ ಸುಮ್ಮನೆ ನೀವು ಆಮೇಲೆ ನಿಮ್ಮ ಯಜಮಾನ್ರಿಗೆ. ಅಲ್ಲ, ಏನಾದ್ರು ಕೆಟ್ಟ ಕೆಲಸ ಮಾಡವ್ರ, ತಪ್ಪು ಕೆಲಸ ಮಾಡವ್ರ, ಏನ್ ಹೇಳಿ ಅಣ್ಣ. ನಿಮ್ಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾವ್ರೆ ಅಂತ? ಏನು ಇಲ್ಲ ಅಣ್ಣ, ಪ್ಲೀಸ್ ಹೇಳಿ ಅಣ್ಣ. ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಏನಂತ ಹೇಳಿ ಅಣ್ಣ. ನನಗೆ ಇಲ್ಲಿ ಹೊಟ್ಟೆ ಒಳಗೆ ಮಿಕ್ಸಿ ಹಾಕ್ತಂಗೆ ಆಯ್ತೈತೆ. ಇಲ್ಲಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಏನು ಗೊತ್ತಾಯ್ತಾ ಇಲ್ಲ ಅಂತ ನೀವು ನೋಡಿದ್ರೆ ಅಮಾಯಕಿ ಮುಗ್ದೆ ಥರ ಇದ್ದೀರಿ. ಅಣ್ಣ, ದೇವ್ರನಿಗೂ ನಮ್ಗೆ ಏನು ಗೊತ್ತಿಲ್ಲ ಅಣ್ಣ. ನನ್ನ ಮಗಳು ನಾನು ನಮ್ಮ ಇರ್ತೀವಿ. ಏನ್ ಮಾಡವ್ರಂತ ಹೇಳಿ ಅಣ್ಣ. ಇಲ್ಲ ಅಣ್ಣ, ನೀವ್ ಏನಂತ ಹೇಳಿ ಪ್ಲೀಸ್ ಅಣ್ಣ. ಅಣ್ಣ ಅಂತ ಬೇರೆ ಅನ್ಬಿಟ್ಟೆ ನೀನು, ಒಂಥರ ಸೆಂಟಿಮೆಂಟಲು. ಅಲ್ಲ, ಏನಾಯ್ತು? ನನ್ ತಲೆ ಕೆಟ್ಟೋಯ್ತೈತೆ. ಏನು ಎತ್ತ ನಂಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಕೆಟ್ಟಿ 3 ದಿನ ಆಯ್ತು. ಇಲ್ಲಿ ಗೊಬ್ಬರ ಆಗೈತೆ ಈಗ. ಅದೇ ಗೊಬ್ಬರ ಯಾಕಾಯ್ತು ಸ್ವಲ್ಪ ಏನಂತ ಹೇಳ್ಬಿಡಿ ನನಗೆ. ಹೇಳ್ತೀನಿ. ನಿಮ್ ಗಂಡನ ಮೊಬೈಲ್ ಯಾವತ್ತು ಚೆಕ್ ಮಾಡಿದೀರಾ? ಇಲ್ಲ. ಯಾಕೆ? ನಾವೇನ್ ಫೋನ್ ಎತ್ಕೋತೀನಿ ಇರ್ತೀನಿ. ಏನಾಯ್ತು ಅಂತ ಹೇಳಿ. ಇಷ್ಟೊಂದು ಹೇಳಿದ್ರೆ ನಂಗೆ ತುಂಬಾ ಭಯ ಆಗ್ತೈತಿ. ಏನಂತ? ಭಯ ಯಾಕಾಯ್ತದೆ? ಐಸ್ ಕ್ರೀಮ್ ಕಳ್ಳ ಅಂದ್ರೆ ನಿಮ್ಮನೆ ಫ್ರಿಡ್ಜ್ ಮುಟ್ಟಿ ಯಾಕೆ ನೋಡ್ಕೊತಾ ಇದೀರಿ? ಅಲ್ಲ, ಏನಂತ ನಂಗೆ ಅರ್ಥ ಆಯ್ತಿಲ್ಲ. ಏನಂತ ಹೇಳಿದ್ರೆ ಸ್ವಲ್ಪ ಅರ್ಥ ಆಯ್ತದೆ. ವಿಚಾರ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಯ್ತದೆ. ಇಲ್ಲ ಹೇಳಿ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಅಡ್ಜಸ್ಟ್ ಮಾಡ್ಕೋತೀರಾ? ಮಾಡ್ಕೋತೀನಿ. ಈ ಕಲಿಯುಗದಲ್ಲೂ ನಿನ್ನಂತ ಹೇಳ್ತೀರ ಅವ್ರೆ ಅಂದ್ರೆ ನಿನ್ನ ಯಜಮಾನ್ರು ನಿಜವಾಗ್ಲೂ ನಿನ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕು. ಇಲ್ಲ, ನಾನ್ ಮಾಡ್ಕೋತೀನಿ ಹೇಳಿ. ನನ್ನ ಮಕ್ಳಿಗೋಸ್ಕರ ಅವ್ರು ಏನೇ ಮಾಡಿದ್ರು ಪರವಾಗಿಲ್ಲ. ನನ್ನ ಹತ್ರ ಓಪನ್ ಆಗಿ ಹೇಳ್ಬಿಡ್ರಿ ಏನ್ ಮಾಡವ್ರೆ ಅಂತ. ಏನು ಇದ್ ಮಾಡಕೊಡಕ್ ಹೋಗಲ್ಲ ನಾನು. ನಮ್ಮ ಮಕ್ಳಿಗೋಸ್ಕರ ನಾನು ಇದ್ದೇ ಇರ್ತೀನಿ. ಏನ್ ಮಾಡವ್ರು ಹೇಳಿ. ಏನು ಅನ್ಕೋಬಾರ್ದು ನಾನು ಹೇಳದ್ಮೇಲೆ. ಅನ್ಕೊಳ್ಳಲ್ಲ. ದೇವರಣೆಗೂ ನನ್ ಗಾಡ್ ಪ್ರಾಮಿಸ್ ಅನ್ಕೊಳ್ಳಲ್ಲ. ನನ್ನ ನಂಬೋ ನನ್ನ ಹುಲಿರಮ್ಮ ನಡೆಗೂ ನಾನು ಅನ್ಕೊಳ್ಳಲ್ಲ. ಹೇಳಿ. ತಾಳಿ ಮುಟ್ಕೊಂಡು ಹೇಳಿ. ನಾನು ಹೇಳದ್ಮೇಲೆ ಏನು ಅನ್ಕೊಳ್ಳಲ್ಲ ಅಂತ ನಾನು ಬಾಯ್ಬಿಟ್ಟು ಹೇಳ್ತೀನಿ. ಆಯ್ತು, ಇಲ್ಲ, ತಾಳಿ ಮುಟ್ಕೊಂಡು ಹೇಳ್ತೀನಿ ಹೇಳಿ. ಇಯರ್ ಎಂಡು ಒಂಥರ ಏನಾದ್ರೂ ಇದಾಗೋಯ್ತದೆ ಅಂತ ಮನ್ಸಿಗೆ ನನಗೆ ಒಂಥರ ಏನು ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಅಯ್ಯೋ ಮಾದ್ರೆ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಏನು ಅಂತ ಅದೊಂದ್ ಮಾತಿ ಅಂತ ಹೇಳ್ಬಿಡಿ ನಂಗೆ ಸಾಕು. ಬಟ್ ಆ ಮನುಷ್ಯ ಆ ಥರ ಮಾಡೋ ವ್ಯಕ್ತಿ ಅಲ್ಲ. ಯಾಕೆ ಈ ಸಲ ಹಿಂಗೆ ಮಾಡ್ಬಿಟ್ರು ಅಂತ ನನಗೆ
ಅದೇ ಏನಂತ ಹೇಳಿದ್ರೆ ನಾನು ಹೇಳ್ತೀನಿ, ಅವ್ರು ಹಂಗ್ ಮಾಡ್ತಾರ ಮಾಡಲ್ವಾ ಅಂತ ನಾನು ಹೇಳ್ತೀನಿ, ನೀವ್ ಹೇಳಿ ಫಸ್ಟ್ ನನಗೆ. ನನಗೆ ನಮ್ಮ ಅತ್ತೆ ಮಗಳು ಹೇಳಿದ್ಮೇಲೆ ಗೊತ್ತಾಗಿದೆ ವಿಚಾರ ನನಗೆ ಹಿಂಗೆ ಅಂತ. ಹೌದಾ? ನಿಮ್ ಅತ್ತೆ ಮಗಳು ಯಾರು? ನಿಮ್ಮನೆ ತೂತ್ ಮಾತ್ರ ಏನು ಬಿಟ್ಕೊಡ್ತಾ ಇಲ್ಲ, ಕಂಡವ್ರ ಮನೆಯದು ನಿಮಗೆ ಎಲ್ಲ ಬೇಕು. ಅಯ್ಯೋ ಅಪ್ಪ, ಆಯ್ತು ಸ್ವಾಮಿ ತಾಯಿ, ಆಯ್ತು ಯಾರು ಅಂತ ಹೇಳಿ, ಆಯ್ತು. ಇಲ್ಲ ಆಯ್ತು, ನಾನು ಏನು ಹೇಳ್ಕೊಂಡು ನನ್ಗೆ ಚೆನ್ನಾಗಿ ಅವರಲ್ಲ, ಚೆನ್ನಾಗಿಲ್ಲ ಅಂದ್ರೆ ಹೇಳ್ಬೋದಾಗಿತ್ತು, ಚೆನ್ನಾಗಿ ನನ್ನ ಜೊತೆ ಮಾತಾಡ್ಕೊಂಡು ಚೆನ್ನಾಗಿ ಅವರಲ್ಲ. ನೀವು ಇಷ್ಟು ಅಡ್ಜಸ್ಟ್ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದವರು ಪಾಪ ಎಲ್ಲಾನು ನೀವು ಒಂಥರ ನುಂಕಣ್ಣು. ಆಯ್ತು, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಅದ್ ಯಾವ್ದು ಏನಂತ ಹೇಳ್ಬಿಡ್ರಿ ನಾ ಸಾಕು. ಅಂದರೆ ನಮ್ಮ ಹುಡುಗಿನೂ ಸ್ವಲ್ಪ ಈ ಯೂಟ್ಯೂಬಲ್ಲಿ ಕುಕ್ಕಿಂಗ್ ಶೋ ಅದು ಇದೆಲ್ಲ ಮಾಡ್ತಿರ್ತಾಳೆ, ಹಾ ಪವಿತ್ರ ಅಂದ್ಬಿಟ್ಟು. ಹಾ ಅವಳು ಬಂದು ಹೇಳಿದ್ದು ನನಗೆ ವಿಚಾರ. ಹಾ ಹಾ ಮೊನ್ನೆ ಒಂದು ಆರ್ಡ್ರ್ ಕೊಡಿಸಿದ್ದೆ. ಹಾ ಆ ಆರ್ಡ್ರಲ್ಲಿ ಏನು ಮಾಡೋರೆ ನಿಮ್ಮ ಯಜಮಾನ್ರು, ಹಾ ಚಿತ್ರಾನ್ನಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕ್ಬಿಟ್ಟವ್ರೆ. ಅಯ್ಯೋ ಕರ್ಮಾವು. ಆಮೇಲೇನು ಎಲ್ಲ ತಿನ್ಬಿಟ್ಟು ಚೆನ್ನಾಗೈತೆ ಅಂತ ಹೋದ್ರು, ಈ ಹುಡುಗಿ ಬಂದು ಮಾಮ ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕವ್ರೆ, ಅದಕ್ಕೆ ಚೆನ್ನಾಗಿರೋದು ಅಂತ ಹೇಳ್ತಾವಳೆ. ನನಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಇಲ್ಲಿ. ಅಯ್ಯೋ ನಕ್ಕಿದ್ಯಾಕೆ ಪುನಃ? ನಮ್ಮ ಮನೆಯವ್ರು ನನ್ಗೆ ಭಯ ಆಗೋಯ್ತು. ನಮ್ಮ ಮನೆಯವ್ರ ನನ್ನ ಜೊತೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗವ್ರೆ. ನೀವ್ ಏನೋ ಮಾಡೋರೆ ಅನ್ಬಿಟ್ರಲ್ಲ, ಅಯ್ಯೋ ಅವ್ರ ಮೇಲೆ ಜೀವನ ಇಟ್ಕೊಂಡ್ಬಿಟ್ಟಿದೀನಿ ನಾನು. ಎಲ್ಲಾ ಹೆಂಡ್ತಿದಿರೋ ಅವ್ರ ಗಂಡನ ಮೇಲೆ ಜೀವ ಇಟ್ಕೊಂಡಿರೋದು, ಮತ್ತೆ ಇದೇ ನೀವು ಸ್ಪೆಷಲ್ ಆಗಿ ಹೇಳ್ತಾ ಇದ್ದೀರಲ್ಲ. ನನ್ ಯಜಮಾನ್ರು ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ನಮ್ಮ ಯಜಮಾನ್ರು ಏನಾರು ಇದು ಅಂತಂದ್ರೆ ನಾನು ಅದೇ ಅನ್ಕೊಂಡೆ, ಅವ್ರ ಹಂಗೆಲ್ಲ ಮಾಡೋರಲ್ಲ, ಏನ್ ಮಾಡವ್ರೆ ಅಂತ ಅನ್ಕೊಂಡೆ. ಅವ್ರು ತುಂಬಾ ಅಯ್ಯಪ್ಪ, ಬೇಕಾದ್ರೆ ಅವ್ರ ಕೂತ್ ಕೊಟ್ಬಿಡು ಅಂತ ಕೊಟ್ಬಿಡ್ತೀನಿ ನಾನು ಅಂತ ಹೇಳು. ನಾನು ನಮ್ಮ ಮನೆಯವ್ರು ಅಂದ್ರೆ ನಂಗೆ ಅಷ್ಟು ಇಷ್ಟ. ನಮ್ ಫ್ಯಾಮಿಲಿಗೆ ತಲೆಬಾಗೋಳು, ನಮ್ ಫ್ಯಾಮಿಲಿ, ನಮ್ ಮನೆಯವರು ತುಂಬಾ ಮರ್ಯಾದೆ ಕೊಡ್ತೀನಿ ನಾನು. ನನ್ಗೆ ಯಾಕೋ ಮಾಟ ಗಿಟ ಮಾಡಿಸಿ ನಿಮ್ಮೆಣ್ಣು ಮಾಡ್ಬಿಟ್ಟು ಏನಾರು ಇಟ್ಕೊಂಡವ್ರ ಅಂತ ಜೋಬಲ್ಲಿ. ಯಾರನ್ನ? ವಶೀಕರಣ ತರ ಏನಾರು ಮಾಡ್ಗಿಡ್ ಹಾಕ್ಬಿಟ್ಟವ್ರ ನಿಮ್ಮ ಮೇಲೆ. ನಮ್ಮನೆಯವ್ರ? ಕತ್ತೆ ಕೂಯ್ದು ಕೊಡ್ತೀನಿ ಅಂದಿದ್ರಿ ಇಲ್ಲಿ. ಅಂದ್ರೆ ನಮ್ಮ ಮನೆಯವ್ರ ಅಂದ್ರೆ ಅಷ್ಟು ಇಷ್ಟ. ನನ್ ಮಕ್ಳು, ನಮ್ಮ ಯಜಮಾನ್ರು, ನಮ್ಮ ಮಕ್ಳಂದ್ರೆ ನನ್ ಅಷ್ಟು ಇಷ್ಟ. ಯಾಕೆ ಇಷ್ಟೊಂದು ಹಚ್ಕೊಂಡಿರೋದು? ಎಷ್ಟು ವರ್ಷ ಆಯ್ತು ಮದುವೆಗೆ? 9 ವರ್ಷ ಆಗಿದ್ರು ಏನ್ ಇನ್ನ ಹೊಸ್ದಾಗ್ ಮದ್ವೆ ಆಗಿರೋ ತರ ಮಾತಾಡ್ತಿದ್ರಿ ಅಂದ್ರೆ. ನಾವ್ ಹಂಗೆ ಇರ್ತೀವಿ. ಮಚ್ಚೆ ಗಿಚ್ಚೆ ಐತಾ ನಿಮ್ಮ ಯಜಮಾನ್ರಿಗೆಲ್ಲಾರು? ಇಲ್ಲ ಇಲ್ಲ ಇಲ್ಲ, ನಿಮ್ ತರ ಸಿಗೋದು ಅಪರೂಪ. ಯಾರು ಹೇಳಿ ಪ್ಲೀಸ್? ನಿಮ್ಮ ಯಜಮಾನ್ರು ಅಂತ ಕೆಲಸ ಮಾಡೋರೆ ಅಂದ್ರೆ ಕಿಸಿ 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 ಅಂತ ನಗ್ತೀರಿ. ಅಯ್ಯೋ ನಗ ನೋಡ್ಬಿಟ್ರೆ ನಾವ್ ಇನ್ನೂ ಜೋರಾಗೆ ನಗ್ತೀವಿ. ಬೇಡ 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 ಬೇಡ, ಟ್ಯೂಬ್ಲೈಟ್ ಹೊಡೆದೋಯ್ತವೆ ಮನೇಲಿ. ಅಯ್ಯಪ್ಪ, ಅಯ್ಯೋ ಯಾರಂತ ಗೊತ್ತಾಯ್ತಿಲ್ವಲ್ಲ ನಮ್ಗೆ. ನಿಮ್ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಾನು ಅನ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾಡಲ್ಲ ಪಾಪ ಅವರು ಅಂತ. ಯಾರು ಇವ್ರು ಅನ್ಕೋತಾ ಇದ್ದೆ. ತುಂಬಾ ಒಳ್ಳೆಯವ್ರ ನಿಮ್ಮ ಯಜಮಾನ್ರು? ಹ್ಞೂ ಅಣ್ಣ, ತುಂಬಾ ಒಳ್ಳೆಯವರು, ಹೇಳಕ್ಕೆ ಆಗದೆ ಇರುವಷ್ಟು ಒಳ್ಳೆಯವರು. ಎಲ್ಲೇ ಬಿಟ್ರು ಮನೆಗೆ ಬರ್ತಾರೆ? ಬರ್ತಾರೆ. ನಿಮ್ಮ ಮನೆಗೆ ಬರ್ತಾರೆ? ಹ್ಞೂ, ನಮ್ಮ ಮನೆಗೆ ಬರ್ತಾರೆ. ಹಂಗಾರೆ ಒಳ್ಳೆಯವರು ಬಿಡಿ. ಓಕೆ, ನಿಮಗೆ ಮುಂಚಿತವಾಗಿ ಹೊಸ ವರ್ಷ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. RJ Sunil, Prank Calls.